ಮಂಜ ಅಯ್ಯೋ ಸಾಹೇಬ್ರೆ ಯಾವಾಗ ಬಂದ್ರಿ? ಅಯ್ಯೋ ಎಬ್ಬಿಸ್ಬೋದಿತ್ತಲ್ವಾ? ಪರವಾಗಿಲ್ಲ ಕಲ್ಲ. ನೆನ್ನೆ ರಾಮನ ಮನೆಯಿಂದ ತಡವಾಗಿ ಬಂದಿರ್ತೀಯ ಅಲ್ವಾ, ಅದಕ್ಕೆ ನಿದ್ದೆ ಮಾಡಲಿ ಅಂತ ಸುಮ್ಕಾದಕ್ಕಲ್ಲ. ರಾಮ ಹೆಂಗವನೇ? ಕೋಪದಾಗೆ ಅವನ? ಡಾಕ್ಟರ್ ಹೇಳ್ದಂಗೆ ನಡ್ಕೊಂತವನಲ್ವಾ? ಇಲ್ಲಾಂದ್ರೆ ನೀವೆಲ್ಲ ಸೇರಿ ಹೊಸಿ ಬುದ್ಧಿ ಹೇಳ್ರಲ್ಲ. ಅಟವಾದಿ ಅವನು ಕೇಳಕ್ಕಿಲ್ಲ. ಮತ್ತೆ ರಾಮನ ಮನೇಲಿ ಬೇರೆ ಎಲ್ಲರೂ ಸಂದಕವ್ರ? ಬೇರೆ ಹೇಳ್ರಣ್ಣ. ಯಾರು ಸಾಹೇಬ್ರೆ? ಓ ಅದಕ್ಕೆ ಬಗ್ಗೆ ಕೇಳ್ತಿದ್ದೀರಾ? ಹಾ ಜಾನಕಿ ಮತ್ತೆ ಉಳಿದವರೆಲ್ಲ ವಾಕ್ಯ ತಾನೆ? ಉಳಿದವರ? ಯಾರು ಸಾಹೇಬ್ರೆ? ಓ ಅಮ್ಮ ಅವರೇ, ಅವ್ರ ಬಗ್ಗೆ ಕೇಳ್ತಿದ್ದೀರಾ? ಅವರು ಅಂದ್ರೆ ಎಲ್ಲರೂ ಸಂದಕವ್ರ ಅಂತ ಕೇಳಿದೆ ಅಟೆ. ಮಂಜ, ಎಲ್ರೂ ನೋಡ್ಬೇಕು ಅಂತ ಅನಿಸ್ತೈತೆಗಲ್ಲ, ಹೊಸಿ ಸಹಾಯ ಮಾಡ್ತೀಯ? ರಾಮನ ಮನೆಗೂ ದೊಡ್ಡ ಮನೆಗೂ ಇರೋ ಸೇತುವೆ ಅಂದ್ರೆ ನೀನೇ ಕಲ ಮಂಜ. ಕೈ ಹಿಡಿದು ದಳ ಸೇರ್ಸ್ಲ. ಅಯ್ಯೋ ಸಾಹೇಬ್ರೆ, ಅವನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತೀಯಲ್ಲ, ಆಗಕ್ಕಿಲ್ಲ? ಆಯ್ತೈತೆ ಸಾಹೇಬ್ರೆ, ನೀವು ಕೇಳೋದ್ ಮ್ಯಾಕೆ ಇಲ್ಲ ಅಂತ ಹೆಂಗೆ ಹೇಳಿ, ನಾ ಮಾಡ್ತೀವಿ. ನೋಡ್ರಲ್ಲ, ಇವಾಗ ಮೈ ಒಸಿ ಬಿಸಿ ಆಗಲಿ. ಹಾಂ, ಅದಕ್ಕೆ ಎಲ್ಲ ಓಡಿ. ಹಾಂ ಓಡಿ. ಲೇ ವಿಕೋ, ಓಡ್ಲ. ರಾಮು ಅವ್ರೆ, ಏನ್ ಹುಡುಗಾಟ ಆಡ್ತಿದ್ದೀರಾ? ನೀವ್ ಈಗಿರೋ ಪರಿಸ್ಥಿತಿಗೆ ಇದೆಲ್ಲ ಮಾಡಬಾರ್ದು. ರೆಸ್ಟ್ ತಗೋಬೇಕು ಅಂತ ಹೇಳಿದಾರೆ ತಾನೆ. ನಮ್ಮರೆ ಏನು ಹಾಕಿಲ್ಲ, ಅದ್ರಲ್ಲೂ ಮಕ್ಕಳಿಗೆ ಹೇಳ್ಕೊಟ್ರೆ ಏನು ತೊಂದರೆ ಆಯ್ತದ ಹೇಳಿ? ಏನು ತೊಂದರೆ ಇಲ್ಲ, ನೀವು ಹೋಗಿ. ಲೇ ಚರಣ, ಓದ್ಲಾ? ಈಗ ನಾನು ಹೇಳೋದ್ ಕೇಳ್ತಿರೋ ಇಲ್ವೋ? ಬನ್ನಿ ಬನ್ನಿ ಬನ್ನಿ, ಬಿರ್ನೆ ಬನ್ನಿ ಬನ್ನಿ. ಓಡಿ 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 ಓಡಿ. ಉಸ್ತಾದ್ ಅದಕ್ಕೆ ಬೇಜಾರು ಮಾಡ್ಕೊಂಡ್ರು. ನೀವಾಗ ರೆಸ್ಟ್ ತಗೊಳ್ಳಿ, ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಏನು ಹಾಕಿಲ್ಲ ಹಾಕಲ್ಲ, ನೀನೇ ತಲೆ ಕೆಡ್ಸ್ಕೊಬೇಡ. ನೀವು ಓಡು ಓಡು. ಓಹೋ ಹೋ ಹೋ, ಬರೋಲ್ಲ. ಬನ್ನಿ ಬನ್ನಿ, ಯಾಕೆ ಲೇಟು? ನೋಡಿ ಆ ಹುಡುಗರು ಟೇಮ್ಗೆ ಹೆಂಗೆ ಕರೆಕ್ಟಾಗಿ ಬಂದವ್ರೆ ಅಂತವ. ನೋಡ್ರಿ, ನೀವು ತಾಲೀಮ್ ಶುರು ಹಚ್ಕೊಳ್ಳಿ. ಮಂಜ, ಹೊಟ್ಟೆಗೇನಾರು ಪೆಟ್ಟಾದ್ರೆ ತಲೆಗೇನೆ ಎಫೆಕ್ಟ್ ಆಯ್ತದಿಲ್ಲ? ಯಾಕ್ಲಾ? ಬ್ರಾಹ್ಮಣ ಬುದ್ಧಿ ಇಲ್ಲದಂಗೆ ಆಡ್ತಾನಲ್ಲ ಅದಕ್ಕೆ. ಅಯ್ಯ ನಿನ್ನಲ್ಲೇ ದೊಡ್ಡೊಟ್ಟೆ ಆಗ್ತಿ ನೋಡು. ಮತ್ತಿನೇನು ರಮಣ, ನಿನ್ನ ಗೋಳು ತಲೆಗಿಲೆ ಕೆಟ್ಟೈತ ಹೆಂಗೆ? ಮೊದಲೇ ಹೊಟ್ಟೆ ಸೀಳ್ಕೊಂಡೈತೆ, ಅದ್ರಲ್ಲಿ ಇದು ಬೇರೆಯೇ? ಅಯ್ಯ ನಿನ್ಲೇ ಲೇ ಬಡ್ಡಿ ಐದ್ನೆ, ನಾನು ಹೊಟ್ಟೆ ಸೀಳ್ಕೊಂಡ್ರೆ ನಿನಗೇನ್ಲ? ಓಡು. ಬಡ್ಡಿ ಐದ್ನೆ ಬಂದ್ಬಿಟ್ಟ ಹೇಳಕ್ಕೆ. ಬರಲ್ಲ ಬಿರ್ನೆ. ಮಂಜ, ಮತ್ತಿನ್ನೇನಿಲ್ಲ ಸಮಾಚಾರ? ಯಾಕಣ್ಣ ಹಿಂಗೆ ಕೇಳ್ತಿದ್ಯಾ?
ಅಲ್ಲ ಏನಾರ ಇದ್ರು ಹೇಳ್ತೀಯೇನೋ ಅಂತ. ಅಲ್ಲಣ್ಣ ನೀ ರೆಸ್ಟ್ ಮಾಡೋದು ಬಿಟ್ಟು ಯಾಕೆ ಇದನ್ನೆಲ್ಲ ಮಾಡಿಸ್ತಾ ಇದೆಯಾ? ಮಾತು ಮರೆಸ್ಬೇಡ. ನಿಮ್ಮ ಸಾಹೇಬ್ರು ಬಂದಿದ್ದೀರಾ ನಿನ್ನ ನೋಡೋಕ್ಕೆ? ಅಣ್ಣ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಪ್ಪ ಅಂತ ಹೇಳೋಕೇನು ನಿಂಗೆ? ಸಾಯಬ್ರಂತೆ. ಲೇ ಮಂಜ ಬಾಯ್ಲಿ, ನನಗೆ ನಿನ್ನ ಬಗ್ಗೆನೂ ಗೊತ್ತು, ನಿಮ್ಮ ಸಾಹೇಬ್ರ ಬಗ್ಗೆನೂ ಗೊತ್ತು. ಮತ್ತು ಆ ಮನೆಗೂ ಈ ಮನೆಗೂ ಇರೋ ಸೇತುವೆ ಅಂದರೆ ನೀನೊಬ್ಬನೇ. ಹೊಸಿ ಹುಷಾರಾಗಿ ನಡ್ಕೊ. ಓಡಿ ಓಡಿ ಬಿರ್ನೆ ಓಡಿ. ಸಾಯಬ್ರು ನೋಡಿದ್ರೆ ಹಂಗೆ ಹೇಳ್ತಾರೆ, ನೀನು ನೋಡಿದ್ರೆ ಹಿಂಗಂತಿದ್ಯಾ? ನಾನೇನು ಮಾಡಲಿ ರಾಮಣ್ಣ? ಜಾನು ಜಾನು ಇಲ್ಲಿ ನೋಡಿ ಜಾನು, IAS ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಏನು ಪರೀಕ್ಷೆ ಯಾವಾಗಂತ ಹಾಕವ್ರ? ಅಯ್ಯೋ ರಾಮವ್ರೆ, ಏನಿಲ್ಲ ಏನಿಲ್ಲ, ನಂಗೇನಾಗಿಲ್ಲ, ಬಂದೆ. ಇಲ್ಲಿ ಪೇಪರ್ ಕೊಡಿ. ಇಲ್ಲಿ ಇನ್ನು 3 ತಿಂಗಳೈತೆ ಅಷ್ಟೇಯಾ? ನಮ್ಮವ್ರೆ, ಹಂಗಾರೆ ನೀವು ಇವತ್ತಿಂದಲೇ ತಯಾರಿ ಶುರು ಹಚ್ಕೋಬೇಕು ಅಲ್ವಾ ಮೇಡಮ್? ಹೌದು, ಇದು ಮೊದಲನೇ ರೌಂಡ್ ಪರೀಕ್ಷೆ ಆದ್ರೂ ಕಷ್ಟ ಇರ್ತೈತೆ. ಜಾನು ನೀನು ಪ್ರಿಪೇರ್ ಆಗಲೇಬೇಕು. ಹಾ, ಅಂದರೆ ನಮ್ಮ ಅದಕ್ಕೇನು IAS ಆಫೀಸರ್ ಆಗ ಕಾಲ ಹತ್ರ ಬರ್ತೈತೆ ಅಂತ ಆಯ್ತು. ಇದನ್ನೇ ನೆಪ ಮಾಡ್ಕೊಂಡು ಸಾಹೇಬ್ರು ಹೇಳ್ದಂಗೆ ಎಲ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡೋದಯ್ಯ. ಹಾಂ, ಮತ್ತೆ ಎಲ್ಲ ಒಳ್ಳೇದಾಗಬೇಕು ಅಂತಂದರೆ ಎಲ್ಲರೂ ಒಂದ್ಕಿಂತ ಗುಡಿಗೆ ಹೋಗಿ ಬಂದ್ಬಿಡಮ್ಮ. ಗುಡಿಗ? ಹ್ಞೂ, ನಿಂಗೆ ಬೇರೆ ಹಿಂಗೆ ಆಯ್ತಲ್ಲಣ್ಣ, ಆಮ್ಯಾಕೆ ನಾವು ಗುಡಿಗೆ ಹೋನಿಲ್ಲ ಅಲ್ವಾ ಅದಕ್ಕೆ? ಓ ಹೌದಲ್ವಾ, ರಾಮವರು ಹುಷಾರಾಗಲಿ ಅಂತ ಹರಕೆ ಹೊತ್ಕೊಂಡಿದ್ದೆ, ಅದನ್ನು ತೀರಿಸ್ಬೇಕು. ಹೌದು, ನಾನು ದೇವಸ್ಥಾನಕ್ಕೆ ಹೋಗಬೇಕು. ನಾನು ರೆಡಿಯಾಗಿ ಬರ್ತೀನಿ. ಸೂಪರು, ನಾನು ಬರ್ತೀನಿ. ಲೇ ನೀನು ಯಾಕ್ಲಾ ಸುಮ್ಕೆ ತಾಲೀಮ್ ಮಾಡೋ? ನಮ್ಮರೆ ನೀವು ಬನ್ನಿ, ನಾನಿಲ್ಲಿ ಹುಡುಗರಿಗೆ ಸಾಧನೆ ಮಾಡಿಸ್ಬೇಕು. ನಾವು ಅವ್ರಿಗೆ ಮಾಡ್ಸೋದು ಇದ್ದೇ ಇರ್ತೈತೆ. ನಡಿ ನೀನು ಬಾ. ಏಯ್ ಬಿಡ್ಲ ಇಲ್ಲಿ, ನೀನು ಹುಷಾರ ಕರ್ಕೊಂಡೋಗ್ಬಿಟ್ಟು ಬಾ, ನಂಗೆ ಕೆಲಸ ಐತೆ. ಲೇ ಓಡಿ ಸಾಕು, ಬರಲ್ಲ, ಬಸ್ಗೆ ಹೊಡಿರಿ. ಸಾಹೇಬ್ರೆ, ಲೇ ಮಂಜ, ಎಲ್ರೆಲ್ಲ ಇದ್ದೀರಾ? ನಾನು ಆಗ್ಲೇ ಗುಡಿಗೆ ಬಂದ್ಬಿಟ್ಟಿವ್ನಿ. ಸಾಹೇಬ್ರೆ ಬರ್ತಾ ಇದ್ದೀವಿ, ಇನ್ನು 10 ನಿಮಿಷ. ನಾನಿಲ್ಲಿ ಅದಕ್ಕೆ ಜೊತೆ ನೀವನೇ. ಸರಿ ಸರಿ, ಬಿರ್ನೆ ಬರಲ್ಲ. ಹಾಂ ಬಾ.
ಏಯ್ ಎತ್ತ ಗಾಡಿ ಕುತ್ಕೊಳ್ಳ. ಹಲೋ ಅಕ್ಕ, ಹ್ಞೂ ಸಾಹೇಬ್ರು ಬಂದವ್ರೆ. ಇಲ್ಲ ಅವ್ರೇನೂ ಬಂದಿಲ್ಲ. ಇಲ್ಲ ಅಕ್ಕ, ಅಪ್ಪ ಮಗ ಒಂದಾಗಕ್ಕಿಲ್ಲ ಅಷ್ಟೇ. ಸರಿ ಅಕ್ಕ. ಓ ಅದಕ್ಕೆ ಮರ್ತೇ ಹೋಗಿದ್ದೆ. ಏನ್ ಮಾಡ್ತೋದ್ರಿ ಮಂಜು ಅವರೇ? ಅದು ಆಲೆ ಮನೆ ಹತ್ರ ಹೋಗಿ ಕ್ಯಾಮ್ರಾ ಇತ್ತು, ಅದು ಈಗಲೇ ಮುಗಿಸ್ಬೇಕು. ಹಿಂಗೆ ಹೋಗಕ್ಕೆ ಬಂದ್ಬಿಡ್ತೀನಿ, ನೀವು ಹೋಯ್ತಾ ಇರಿ. ಜಾನು, ನಂಗೂ ವೆಂಕಟ್ ಸರ್ ಒಂದು ಕೆಲಸ ಹೇಳೋರೆ, ನಾನು ಹೋಗಿ ಬರ್ತೀನಿ. ನೀನು ದೇವಸ್ಥಾನಕ್ಕೆ ಹೋಗ್ಬಾ. ರಾಮನೇ ಬರ್ತಾ ಇಲ್ವಲ್ಲ? ಮಾವ ಮಾವ, ಹಾ ಜಾನಕಿ, ರಾಮ ಬಂದಿಲ್ಲನಮ್ಮ? ರಾಮೂರ್ಗೋಸ್ಕರ ಕಾಯ್ತಿದ್ರ ಮಾವ? ಹಾ, ಬರೀ ರಾಮನ್ ನೋಡಕ್ ಮಾತ್ರ ಅಲ್ಲ, ನಿನ್ನ ಹತ್ರನೂ ಮಾತಾಡ್ಬೇಕಾಗಿತ್ತು ಜಾನಕಿ. ಹಲೋ ಅಕ್ಕ, ಸಾಹೇಬ್ರು ಟೀಚರ್ ಅಮ್ಮಂತವ ಮಾತಾಡ್ತವ್ರೆ. ನನ್ನ ಮೇಲೆ ನಿನಗೆ ಕೋಪ ನಿನ್ನಮ್ಮ? ಯಾಕೆ ಮಾವ ಹೀಗೆ ಕೇಳ್ತಿದ್ದೀರಾ? ರಾಮನ್ ತಾಯಿ ಬಗ್ಗೆ ಹೇಳ್ದೇ ಇರೋದಕ್ಕೆ ನನ್ನ ಮೇಲೆ ಕೋಪನ? ಕೋಪ ಇಲ್ಲ ಮಾವ, ಬೇಸರ ಇದೆ. ಆದರೆ ಅದೇನು ಪರವಾಗಿಲ್ಲ, ನೀವೇನು ಚಿಂತೆ ಮಾಡಬೇಡಿ. ನನ್ನತ್ತೆ ಬಗ್ಗೆ ನಾನೇ ಕಂಡು ಹಿಡಿತೀನಿ. ಸರಿ ಅಕ್ಕ, ಇಲ್ಲಿ ಏನೇನು ನಡೆಯುತ್ತೆ ಅಂತ ಅವಾಗವಾಗ ಫೋನ್ ಮಾಡಿ ಹೇಳ್ತೀನಿ. ಸರಿ ಸರಿ. ಅಲ್ಲ ಜಾನಕಿ, ನಾನು ಯಾಕೆ ಹಾಗೆ ಮಾಡಿದೆ ಅಂದರೆ, ಮಾವ, ನನಗೆ ಇಲ್ಲಿಗೆ ಬಂದಿರೋದು ಹರಕೆ ತೀರ್ಸೋದಕ್ಕೆ. ಬೇರೆದ್ರ ಬಗ್ಗೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ರಾಮೂರ್ ಹುಷಾರಾದರೆ ಒಂದು ಹರಕೆ ತೀರಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ, ಅದಕ್ಕೆ ಬಂದಿದ್ದೀನಿ. ಅಲ್ಲಮ್ಮ, ನಿನ್ನ ಹರಕೆ ತೀರ್ಸೋಕೆ ನಾನು ಸಹಾಯ ಮಾಡ್ಬೋದಾ? ಬನ್ರ. ಏಯ್, ಆ ಜಾನಕಿ ಮತ್ತು ಮುದುಕಿನ ಹುಡ್ಕೋಣ ಬನ್ರ. ಬನ್ರ ಹೊತ್ತು ಮಾತ್ರ ಬಿಡ್ಬಾರ್ದು ಕಣ್ರಲ್ಲ. ಬರ್ರ.
ಇವಾಗ ಏನಣ್ಣ ಮಾಡೋದು? ಈ ಕಿತ ಏನಣ್ಣ ಮಿಸ್ ಆದ್ರೆ ಮಹಾದೇವಯ್ಯನವರು ಸುಮ್ಕೆ ಬಿಡಕ್ಕೆಲ್ಲ ಕರ್ಲ. ನಂದಿತಮ್ಮವ್ರಿಗೆ ಬೇರೆ ಈ ಮುದುಕಿ ಬಗ್ಗೆ ಏನೂ ಗೊತ್ತಿಲ್ಲ. ಕಿಡ್ನಾಪ್ ಮಾಡಲೇಬೇಕು. ನಾವು ವಾಪಸ್ ಹೋಗೋಕ್ಕಾಗಕ್ಕಿಲ್ಲ. ರಾಮ ಪೆಟ್ ಮಾಡ್ಕೊಂಡು ಮನೇಲಿರೋದು ಒಳ್ಳೆ ಟೈಮು. ನಾನು ಒಳಗಡಿಗೆ ಹೋದರೆ ಸಾಹೇಬರು ಜಾನಕಿರೋ ನೋಡ್ಬಿಡ್ತಾರೆ. ಅದಕ್ಕೆ ನೀವಿಬ್ಬರೇ ಹೋಗಬೇಕು. ಸರಿ ಅಣ್ಣ. ಯಾವುದೇ ಕಾರಣಕ್ಕೂ ನಿಮ್ಮ ಗಮನ ಬೇರೆ ಕಡೆಗೆ ಹೋಗಬಾರ್ದು. ಗ್ಯಾಪ್ ಸಿಕ್ಕಿದಾಗ ಆ ಮುದುಕಿನ ಗೋಣಿ ಚೀಲದಲ್ಲಿ ಎತ್ತಾಕೊಂಡು ಬರಬೇಕು. ಓಕೆ ಅಣ್ಣ. ಸರಿ, ನಾನು ಕಾರಲ್ಲಿ ಕಾಯ್ತಾ ಇರ್ತೀನಿ. ಕಪ್ ಸೀರೆ ಹಾಕೊಂಡಿದ್ಲಲ್ಲ, ಅವಳ ಮ್ಯಾಗೆ ನಿನ್ನ ಗಮನ ಇರಬೇಕು. ಸರಿ ಅಣ್ಣ. ನಡಿ. ಹಾಂ, ಇವತ್ತು ಸಾಕು. ಹಾಂ, ನಾಳೆ ಬೆಳಗ್ಗೆ ಇನ್ನೂ ಬಿರ್ನೆ ಬನ್ನಿ, ಕುಸ್ತಿ ಡಾವ್ ಬಗ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಒಂದೊಂದಾ ಕಲೀಮ, ಓಕೆನಾ? ಹಾಂ ಸರಿ, ಈಗ ಹೊಳ್ಳಿ. ಅಯ್ಯ ನಿಮ್ಮ ಹೇಳ್ರಲ್ಲ ಮ್ಯಾಕೆ ಎದ್ದು ಕೈಕಲ್ ಮಕ್ಕ ತೊಳ್ಕೊಳ್ಳಿ, ತಿಂಡಿ ಮಾಡ್ರಂತೆ. ಹ್ಞೂ ಎದ್ದೇಳಿ. ಪರೀಕ್ಷೆ ಡೇಟ್ ಕೊಟ್ಟವ್ರೆ ಅಂದರೆ ನಮ್ಮವ್ರಿಗೆ ಯಾಕೆ ಬೇರೆ ಕೆಲಸಗಳನ್ನ ಕಮ್ಮಿ ಮಾಡ್ಕೊಂಡು ಓದೋದ್ರ ಬಗ್ಗೆ ಗಮನ ಕೊಡಬೇಕು. ಅದಕ್ಕೆ ನಾನು ಹೊಸಿ ಚುರುಕಾಗಿರಬೇಕು. ಅವ್ರಿಗೆ ಏನೇನು ಬೇಕು ಅಂತ ಅರ್ಥ ಮಾಡ್ಕೊಂಡು ತಂದು ಕೊಡಬೇಕು. ರಾಮ, ನೀನು ಹಿಂಗೆ ಕುಂತ್ರೆ ಹಾಕಿಲ್ಲ ಕಲ. ಕುಸ್ತಿ ಕಲಿಸೋದ್ರ ಜೊತೆಗೆ ದುಡಿಲೇಬೇಕು. ನಮ್ಮವ್ರಿಗೊಂಚೂರು ತೊಂದರೆ ಆಗ್ದಂಗೆ ಅವ್ರು ಓದೋಕ್ಕೆ ಸಹಾಯ ಮಾಡಬೇಕು. ಮಾಡ್ತೀನಿ. ನಮ್ಮವರೇ, ನಿಮ್ಮನ್ನ IAS ಆಫೀಸರ್ ಮಾಡೇ ಮಾಡಿ.